ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕೋಳಿಗುಡ್ಡ ಗ್ರಾಮದಲ್ಲಿ ನಡೀತಾ ಇರುವ ನವರಾತ್ರಿ ಉತ್ಸವವಾಗಿ ಅದ್ದೂರಿಯಾಗಿ ನಡೆದು ಬರ್ತಾ ಇರುವ ಶ್ರೀ ಕಾಳಿಕಾದೇವಿ ಜಾತ್ರೆ. ಹೌದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಕಾಳಿಕಾದೇವಿ ಜಾತ್ರೆಯಲ್ಲಿ ವಿಶೇಷವಾಗಿ ತಾಯಂದಿರಿಂದ ವಿಶೇಷವಾದ ಶೇಂಗಾ ಹೋಳಿಗೆಯನ್ನ ತೆಗೆದುಕೊಂಡು ಊರಿನ ಶ್ರೀ ಆಂಜನೇಯ ದೇವಸ್ಥಾನದಿಂದ ಶ್ರೀ ಕಾಳಿಕಾದೇವಿ ದೇವಸ್ಥಾನದವರೆಗೂ ಸಾವಿರಾರು ಭಕ್ತರಿಂದ ಮತ್ತು ಗುರು ಹಿರಿಯರು ಕೂಡಿಕೊಂಡು ಸಕಲ ವಾದ್ಯದೊಂದಿಗೆ ನಡೆದುಕೊಂಡು ಬಂದು ಇದೇ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದಲಿಂಗ ದೇವರು ಕಾಸ್ಕಿದ್ದೇಶ್ವರ ಮಠ ತಾಳಿಕೋಟೆ ಇವರು ಮೆರವಣಿಗೆ ಮುಖಾಂತರ ಆಗಮಿಸಿ ಈ ಕಾಳಿಕಾ ದೇವಿಯ ಜಾತ್ರೆಗೆ ಶೋಭೆ ತಂದಿದ್ದಾರೆ. ನಂತರ ಶ್ರೀ ಕಾಳಿಕಾ ಭುವನೇಶ್ವರಿಯ ದರ್ಶನವನ್ನು ಪಡೆದುಕೊಂಡು 7ನೇ ದಿನವಾದ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮತ್ತು ಸುಮಾರು 2,000 ತಾಯಂದಿರಿಗೆ ರಬಕವಿಯ ಶೋಭಾ ತಾಯಿಯವರಿಂದ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವ ಶ್ರೀ ಸಿದ್ದಲಿಂಗ ದೇವರು ಕಾಸ್ಕಿದ್ದೇಶ್ವರ ಮಠ ತಾಳಿಕೋಟೆ ಇವರು ಭಕ್ತಾದಿಗಳಿಗೆ ಆಶೀರ್ವಚನ ಮಾಡಿದ್ದಾರೆ. ಬರದಿಗುವುದರ ಎಣಿಕೆಯಲ್ಲಿ ಬಂದಿಗುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವನ್ನೆನೆದು ಬಾರನೆಂಬುದು ಬಿಡು, ಅವಶ್ಯಕಿದೆ ದಾರಿ ನಂಬುತ್ತಿನ, ದಯಾಸ್ವರೂಪಿ ಖಾಸ್ಕತನ ಮನ್ಮಂದಿರದಲ್ಲಿ ಸ್ಮರಿಸಿ ಕೋಳಿಗುಡ್ಡದ ಆದಿಮಾತ ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ಹಳ್ಳಿಯ ಸೊಗಡಿನ ಪ್ರವಚನದ ಮುಖಾಂತರ ಸಾಕಷ್ಟು ಜನ ಮನಗಳನ್ನು ಗೆದ್ದಿರುವ ತನ್ನ ಬೆಳಗಳಿಯ ಪೂಜ್ಯರಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ ಪ್ರವಚನಕಾರರು ಕುಮಾರದೇವರಲ್ಲಿಯೂ ವಂದನೆಗಳನ್ನು ಅರ್ಪಿಸಿ ವೇದಿಕೆ ಮೇಲಿರುವ ತಾಯಿಯವರ ಎಲ್ಲ ಊರಿನ ಸ್ವಾಮಿತ್ವ ಒಳಗಡೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋ ನೀವೆಲ್ಲರೂ ನನ್ನ ತಂದೆ ತಾಯಿಗಳೆಂದೇ ಭಾವಿಸಿ ನಿಮಗೆಲ್ಲರಿಗೂ ಶರಣಾರ್ಥಿ. ಈ ಸಂಬಂಧಿಕರೆಲ್ಲ ಚಲೋ ಬಂಗಾರ ಮಾಡಿಸಿದ್ರು, ಅದು ಇಲ್ಲ ತಲ್ಯಾಗ. ಮತ್ತು ಫ್ರೆಂಡ್ಸ್ ಎಲ್ಲ ಅವನಿಗೆ ಚಲೋ ಫೋಟೋ ಗಿಫ್ಟ್ ಕೊಟ್ಟಿದ್ರು, ಅದನ್ನೂ ಇಲ್ಲ ತಲ್ಯಾಗಿದ್ದೇನು ಕಿಟಕಿ ಒಂದೇ. ಅವ ರಾತ್ರಿ ಬೆಳಕನ ಕಿಟಕಿನ ತಲ್ಯಾಗ ತಗೊಂಡು ಕುಂತಿದ್ದ. ಅವ ಹೇಳ್ಯಾನಂತ ಕಿಟಕಿ ಬದಲು ಮಾಡ್ದ. ಮತ್ತೊಬ್ಬ 2 ವಾರ ಬಿಟ್ಟು ಮನೆಗೆ ಬಂದ. ಅವ ಅಂದ, ದೇವ್ರ ಪೂಜೆ ಇಲ್ಲಿ ಇರಬಾರ್ದು, ಇಲ್ಲಿದ್ಲಂದ್ರೆ ಲಕ್ಷ್ಮಿ ಒಲಿಯೋದಿಲ್ಲ, ಇದನ್ನ ಕಿತ್ತು ಆ ಕಡೆ ಇಡು ಅಂದ. ಅವನ್ ಮಾತು ಕೇಳಿ ದೇವ್ರ ಮನೇನ ಆ ಕಡೆ ಇಟ್ಟ. ಮತ್ತೊಬ್ಬ ಬಂದ, ಟಿವಿ ಕೋಲಿ ಮುಂದಿರಬಾರ್ದು, ನೆತ್ತಿ ಮ್ಯಾಗ ಇರ್ಬೇಕು, ಅಲ್ಲಿ ಹಾಕಂದ ಟಿವಿನ. ಅವನ್ ಮಾತು ಕೇಳಿ ಟಿವಿ ಮ್ಯಾಗ ಹಾಕಿದ. ಎಲ್ಲ ಬದಲ್ ಮಾಡ್ಕೊಂತ ಹೋದ. ಕಿಟಕಿ ಬದಲ್ ಮಾಡ್ದ, ಪೂಜಾ ರೂಮ್ ಬದಲ್ ಮಾಡ್ದ, ಟಿವಿ ಬದಲ್ ಮಾಡ್ದ, ಟೈಲ್ಸ್ ಬದಲ್ ಮಾಡ್ದ. ಅದು ಮನಿ ಅಂತೂ ನನ್ನ ಬದಲ್ ಮಾಡ್ಕೊಂತ ಹಾಗೆಲ್ಲ ನೀ ಹಂಗ ಉಳ್ಳದಿ, ನೀ ಬದಲಾಗ ಮೊದಲ ನನ್ನ ಬದಲು ಮಾಡಬೇಡ ಅಂತ ಯೋಚನೆ ಮಾಡಿದ್ರಿ. ಯಾವಾಗ ಕೋಳಿ ಗುಡ್ಡ ಅಂತ ಯಾಕೆ ಹೆಸರು ಬಂತು? ಕೋಳಿ ಯಾಕ ಇಬ್ಬರು ಕೋಳಿಗೆ ಯಾಕೆ ಕೋಳಿ, ನಮ್ಮೂರಿಗೆ ಯಾಕೆ ಇಟ್ಟದನ್ನ ಅಂತ ಯೋಚನೆ ಮಾಡಿದ್ರಿ. ಕೋಳಿ ನಿಮ್ಮೂರು ಎಷ್ಟು ದೊಡ್ಡದು ಅಂತ ಕೇಳಕತ್ತೀನಿ. ಕೋಳಿ ತಿಪ್ಪ್ಯಾಗ ಬಂಗಾರ ಸಿಕ್ಕ್ರ ದಂಡಿಗೆ ಹೋಗಿರ್ತದ, ತಗೊಳ್ಳೋದಿಲ್ಲ. 4 ಅಗಳು ಸಿಕ್ತು ಅಂದ್ರ ಅದು 1 ಅಗಳ ಅಕ್ಕಿ ತಿಂತೈತಿ. ಇನ್ನು 3 ಅಗಳದ ಸಂಬಂಧಿಕರು ಫ್ರೆಂಡ್ಸ್ ಯಾರ್ಯಾರ ಕೋಳಿ ಎಲ್ಲರಿಗೂ ಹಂಚಿ ಬರ್ತದ. ಹಂಚುವ ಗುಣ ಕೋಳಿ ಕಲ್ಸೈತಿ. ಅದಕ್ಕೆ ನೀವೆಲ್ಲ ಹಂಚ್ತೀರ ಅಂತ ಕೋಳಿ ಗುಣ ಹಂಚಿ ತಿನ್ನೋ ಮಂದಿ ಅಂತ ನಿಮ್ಗೆಲ್ಲ ಕೋಳಿ ಗುಡ್ಡ ಅಂತ ಹೆಸರಿಟ್ಟ. ಸಾಧ್ಯ ಆದಷ್ಟು ಹಂಚಿ ಬದುಕಿ ಎಲ್ಲರಿಗೆ ಅವ್ರು ಸಾಯ್ಬೇಕಾದ್ರೂ ಇದ್ದಿದ್ದ ತಲೆಯಾಗೇನ ಅವನ ಮನೆ ಟೇಬಲ್ ಮಂಚ ಅಷ್ಟೇ. ಯಾವುದು ನಮ್ಮಿಂದ ಬರೋದಿಲ್ಲ. 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮೂರ್ಖ, 40ಕ್ಕೆ ನಾಚಿಕೆ, 50ಕ್ಕೆ ಮರಿಗು, 60ಕ್ಕೆ ಮರಿಗು, 70ಕ್ಕೆ ಬಾಗಿ, 80ಕ್ಕೆ ಡೂಗಿ, 90ಕ್ಕೆ ಕೂರ ಬೆನ್ನ ಬಾಗಿ, 100ಕ್ಕೆ ಹೊತ್ಕೊಂಡು ಹೋಗಿ ನಿನ್ನ ಕುಣ್ಯಾಗೆಟ್ಟ ನಿನ್ನ ಮನೆಯವರು ಉಂಡಾರ ಎಣ್ಣ ಬಿಸಿ ಬಿಸಿ ಹೋಳಿಗೆ ಶಾವಿಗೆ ಹೂಗಿ ಅಂತ ಮಡಿವಾಳಪ್ಪ ಉಣ್ತಾರೆ.
ಇಂಥವು ಕ್ಯಾಂಡಿಡೇಟ್ ಎಲ್ಲ ಕಡೆ ಇರೋ ಅವು ಮನೆಗೆ ಬಂದಾಗ ಅದನ್ನ ಬದಲು ಮಾಡು ಇದನ್ನ ಬದಲು ಮಾಡು ಅಂತಾವ್. ಅವು ಮನೆಗೆ ಬಂದಿರ್ತಾವ, ಒಬ್ಬನಿಗೆ ಬಂದಾಗ ಅವು ಅಂತಾವ್ ಕಿಡಿಕಿ ಇಲ್ಲಿರಬಾರ್ದಿತ್ತು, ಜಗಲಿ ಇಲ್ಲಿರಬಾರ್ದಿತ್ತು, ಮನಿ ಇಲ್ಲಿರಬಾರ್ದಿತ್ತು, ಮೂಲಿ ಇಲ್ಲಿರಬಾರ್ದಿತ್ತು. ಅವ್ರಿಗೆ ಏನಾಗ್ಬೇಕು, ಕೈ ಮುಗಿದು ನೀ ಹುಟ್ಲೇಬಾರ್ದಿತ್ತು ಅಂದ್ಬಿಡ್ಬೇಕು. ಚಂದ್ರಕ್ಕೆ ನೀ ಹುಟ್ಲೇಬಾರ್ದಿತ್ತು ಹುಚ್ಚ, ಬರೀ ಕೊಂಕು ಹುಡ್ಕೊಂತ ಹೋದಿಯಲ್ಲ. ಒಂದಿಷ್ಟು ಚಲೋ ಹುಡುಕು, ಕೊಂದು ಹುಡುಕ್ಯಾಡ್ಕೊಂತ ಹೋದ್ರ ಜೀವನ ಆಗೋದಿಲ್ಲ. ಒಂದಿಷ್ಟು ಚಲೋ ಹುಡುಕು. ತಿಪ್ಪಿ ಒಳಗ ಕಸದ ಒಳಗ ರಸ ಹುಡುಕಿ ಯಾರು ಬದುಕ್ತಾರಲ್ಲ ಅವ್ರ ಮನಸ್ಸು ರಸ ಇದ್ದಂಗಿರ್ತದ. ರಸದೊಳಗ ಕಸ ಹುಡುಕಿದ್ರೆ ಮನುಷ್ಯ ಬದುಕಾಕ ಸಾಧ್ಯ ಇಲ್ಲ. ಮತ್ತು ನಾವೆಲ್ಲ ಬಂಗಾರ ಹಾಕೊಳಕ್ಕೆ ನಮಗೆ ಭಾಳ ಇಷ್ಟ, ಕಾರ್ ತರಕ್ಕೆ ನಮಗೆ ಭಾಳ ಇಷ್ಟ, ಮನೆ ಕಟ್ಟಕ್ಕೆ ನಮಗೆ ಭಾಳ ಇಷ್ಟ. ಇನ್ನು 100 ವರ್ಷ ಬಿಟ್ಟು ಸುಮ್ಮನೆ ನೀವು ಯೋಚನೆ ಮಾಡ್ರಿ. 100 ವರ್ಷ ಬಿಟ್ಟ ಮ್ಯಾಗ ನಮ್ಮ ಮನ್ಯಾಗ ಯಾರು ಇರ್ತಾರೆ ಯೋಚನೆ ಮಾಡಿದ್ದು. 2025 2125 ಬರ್ತಿತ್ತು. ಆ ಟೈಮ್ದಾಗ ನಾವೆಲ್ಲ ಇರ್ತೀವನು, ನಮ್ಮ ಮನೆ ಇರ್ತದನು, ನಾ ತಂದಿದ್ದ ಕಾರ್ ಇರ್ತದನು, ನಾ ಹಾಕ್ಕೊಂಡಿದ್ದ ಬಂಗಾರ ಇರ್ತದನು, ನಾ ಮನೆ ಮುಂದೆ ನಂದ 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 ಅಂತ ಓಡಾಡಿದ್ಮೇಲೆ ಅದು ಇರ್ತದನು. ಒಬ್ಬ ಹಿಂಗೆ ದೊಡ್ಡ ಊರಾಗ ಹಿರಿಯ, ಅವ ದೊಡ್ಡ ಹಿರಿಯ ದೊಡ್ಡವ ಮನೆ ಕಟ್ಟಿದ್ದ. 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ದ. 40 ವರ್ಷಗಂಟ್ಲೆ ಯಾರು ಭೇಟಿ ಆದ್ರೂ ನಾ ಮನೆ ಕಟ್ಟಿನಿ ಇದೇ ಹೇಳ್ತಿದ್ದ ನಾವು. ಬರೀ ಇಷ್ಟು ಚಂದ ಊರೈತಿ, ಇಷ್ಟು ಚಂದ ಪ್ರವಾಸಿಗರು ತಾಣ ಐತಿ, ಅದು ಯಾವುದೇ ಇದ್ದಿಲ್ಲ. ಅವ್ನ ತಲೆಯಾಗ ಇದ್ದಿದ್ದೇನು, ನಾ ಕಟ್ಟಿದ 40 ಲಕ್ಷ ರೂಪಾಯಿ ಮನೆ ಒಂದೇ. ಯಾರೇ ಬಂದ್ರಿ ಊರಾಗ ಸ್ವಾಮಿಗಳು ಬಂದ್ರು ಅಪ್ಪರ ನೋಡ್ರಿ ನಾ ಕಟ್ಟಿನಿ ಮನೆ 40 ಲಕ್ಷ ರೂಪಾಯಿ. 40 ವರ್ಷ ಆಯ್ತು, ಯಾರು ಇದ್ದಿಲ್ರಿ ಊರಾಗ, ಅವಾಗ ಕಟ್ಟೀನಿ. ಏನೇನು ಮಾಡಿ ನೀನು? ಮನೆ ಕಟ್ಟೀನಿ, ಮನೆ ಒಳಗೆ ಒಂದು ಬಿಜಾಪುರದ ಸೋಫಾ ತಂದೀನಿ, 1-2 ಕುರ್ಚಿ ತಂದೀನಿ, 1 ಟೇಬಲ್ ತಂದೀನಿ. ಯಾರು ಬಂದ್ರು ಇದೆ ಹೇಳೋಣ, ಮನೆ ಕುರ್ಚಿ ಟೇಬಲ್, ಮನೆ ಕುರ್ಚಿ ಟೇಬಲ್. ಇಷ್ಟು ಚಂದ ಗಿಡ ಇದ್ದು ಕಂಡೇ ಇಲ್ಲ ಅವನಿಗೆ. ಇಷ್ಟು ಚಲೋ ಪ್ರಕೃತಿ ಇತ್ತು ಅವನಿಗೆ ಕಂಡೇ ಇಲ್ಲ. ಇಷ್ಟು ಚಂದ ನದಿಗಳಿದ್ದು ಅವನಿಗೆ ಕಂಡೇ ಇಲ್ಲ. ಕಂಡಿದ್ದೇನೋ ಅವನದೊಂದು ಮನೆ, ಅವನದೊಂದು ಸೋಫಾ, ಅವನದೊಂದು ಟೇಬಲ್. ಹಂಗೆ ಇರ್ತಾನೇನು ಮನುಷ್ಯ? ಅವನಿಗೂ ವಯಸ್ಸಾದ ಮ್ಯಾಗ BLT ಅಡ್ಮಿಟ್ ಮಾಡಿ ಇನ್ನೇನು ಮನುಷ್ಯ, ಅವ್ರು ಡಾಕ್ಟರ್ ಅಂದ್ರು 2 ನಿಮಿಷನಾಗ ಇವ ಸಾಯ್ತಾನ, ಇನ್ನೇನು ಇವಂದು ಜೀವ ಹೋಗ್ತದ, ಕೊನೆ ಮಾತು ಏನಾರ ಕೇಳಿಸ್ಕೊಳ್ಳೋರಿದ್ರೆ ಅಂದ್ರೆ ಹೋಗ್ರಿ ಅಂತ. 1ನೇ ಮಗನು ಪೆನ್ನ ಪೇಪರ್ ತಗೊಂಡು ಓಡಿ ಹೋದ, 2ನೇ ಮಗನು ಪೆನ್ನ ಪೇಪರ್ ತಗೊಂಡು ಓಡಿ ಹೋದ. 1ನೇ ಮಗ ಅಂದ, ಮನೆಗೆ ನಾ ಮಗ ದೊಡ್ಡ ಆದಿನ ಅಂದ್ರೆ ನಮ್ಮಪ್ಪ ನನ್ನ ಹೆಸರಿಗೆ ಬರೀತಾನ ಮನೆ ಅಂತ 1ನೇದ. 2ನೇದ ಒಂದ, ನಾ ಸಣ್ಣ ಮಗ ಆದಿನ ಅಂದ್ಮ್ಯಾಗ ನಾ ಮುದ್ದಿನ ಮಗ ನನಗೆ ಮನೆ ಬರೀತಾನ ಅಂತ 2ನೇದ. 1ನೇದವು ಹೋದ, 2ನೇದವು ಹೋದ. ಅವ 1.5 ನಿಮಿಷ ಗಂಟ್ಲೆ ಏನೋ ಮಾತಾಡ್ಲಿಲ್ಲ ಅವ ತಾತ. ಯಾರು? ಮನಿ ತಾತ. ಮನಿ, ಸೋಫಾ, ಟೇಬಲ್ ಮನುಷ್ಯ ಇದ್ನಲ್ಲ ಅವ 1.5 ನಿಮಿಷ ಮಾತಾಡ್ಲೇ ಇಲ್ಲ. ಇನ್ನು 30 ನಿಮಿಷ ಇತ್ತು. ಅವ ಏನು ಸಾಯ್ಬೇಕಿತ್ತು. ಅವ್ರು ಅಣ್ಣ ತಮ್ಮ ಏನ್ ತಿಳ್ಕೊಂಡಾರ, ಅಣ್ಣನ ಹೆಸರಿನ ಬರ್ತೈತಂತ ಖುಷಿಲೆ ಪೆನ್ ಹಿಡ್ದಾನ, ತಮ್ಮನ ಹೆಸರು ಬರ್ತೈತಂತ ಖುಷಿಲೆ ಪೆನ್ ಹಿಡ್ದಾನ. ಅವ ಏನ್ ಅನ್ಬೇಕು ಅವ ಸಾಯ್ಬೇಕಾದ್ರೆ? ಟೇಬಲ್ ಬಾಳ ಚಂದ ಜೋಪಾನ ಮಾಡ್ರಿ ಅಂದ ಸತ್ಬಿಟ್ಟ. ಪ್ರೀತಿಯಿಂದ ಬದುಕಿ ಏನು ನಾವು ತಗೊಂಡು ಹೋಗೋದಿಲ್ಲ. ಯಾರು ತಗೊಂಡು ಹೋಗ್ತಾರೆ ಹೇಳಿ? ಎಲ್ಲಾನು ಒಂದು ದಿವಸ ಇಲ್ಲೇ ಬಿಟ್ಟು ಹೋಗೋದೇ ಇಲ್ಲ. ಇರುವಷ್ಟು ಚಂದ ಬದುಕುದು. ನಮ್ಮ ಮಠಕ್ಕ ಒಂದು ವಯಸ್ಸಾದದ್ದು ಮುದುಕಿ ಬಂದಿತ್ತು. ಅದಕ್ಕೆ ಮೈ ತುಂಬ ಬಂಗಾರ ಹಾಕೊಂಡು ಬಂದಿತ್ತು, ಚಲೋ ಸೀರೆ ಹಾಕೊಂಡು ಬಂದಿತ್ತು. ನಾ ಕೇಳಿದ, ಅಲ್ಲವಾ ಇಲ್ಲಿಂದ ನೀ ಹಳ್ಳಿಗೆ ವಾಪಸ್ ಊರಿಗೆ ಹೋಗ್ಬೇಕಾದ್ರೆ ಯಾರು ಬಡದ ಬಂಗಾರ ಕಸ್ಕೊಂಡ್ರೆ ಏನು ಮಾಡ್ತೀವಿ? 80 ವಯಸ್ಸಿಗೆ ಬಂಗಾರದ ಹುಚ್ಚ ಬಿಡ್ಬೇಕಿಲ್ಲ ಅಂದ್ರೆ ಸುಮ್ಮ ಅಂದೆನ. ಆ ಮುದುಕ ನನಗೆ ಏನ್ ಅನ್ಬೇಕಪ್ಪ, ನೀ ಸನ್ಯಾಸಿಯಲ್ಲಿ ಗಪ್ಪುಂದ್ರ ಅಂತ ನಿನಗೆ ಗೊತ್ತಾಗೋದಿಲ್ಲ. ನಿನ್ನ ಸನ್ಯಾಸ ಬಿಟ್ಟ ನಿನಗೆ 12 ವರ್ಷ ಆಗ್ಯದ, ನಿನಗೆ ಏನು ತಿಳಿದಿಲ್ಲ ಗಂಡ, ನೀ ಗಪ್ಪಿರುವ ಅಂದ. ಅದು ಬಂಗಾರ ಹಾಕೊಂಡಿದ್ದಲ್ರಿ ಅವಾಗ. ಇವಾಗ ನೀವು ನೋಡಿ ತಾಯಂದಿರು ಬಂಗಾರ ಹಾಕೊಂಡಿರ್ತೀರಿ, ಒಂದೊಂದಲ್ಲ, ಅದ್ರ ಮ್ಯಾಗ ತಾಲೂಕ್ ಹಾಕೊಂಡಿರ್ತೀರಿ, ಅದ್ರ ಮ್ಯಾಗ ಜಿಲ್ಲಾ ಹಾಕೊಂಡಿರ್ತೀರಿ, ಅದ್ರ ಮ್ಯಾಗ ರಾಜ್ಯ ಹಾಕೊಂಡಿರ್ತೀರಿ. ನಾ ಮುದುಕಿ ಕೇಳಿದ, ಏನ್ ಬೇಕು ರಾಜ್ಯನೆಲ್ಲ ಇವಾಗ ಹಾಕಿಲ್ಲ ಅಂದ್ರೆ ಮುದುಕಿ ಅಂತೂ ನೀವು ಗಂಡು ಮಕ್ಕಳು ಏನ್ ಮಾಡ್ತೀರಿ? 20 ರೂಪಾಯಿ ಕಡಗ ಹಾಕೊಂಡು ಕರ್ನಾಟಕನೇ ನನ್ನ ಕೈಯಾಗ ಹಿಂಗೆ ಮಾಡ್ತಿರಲ್ಲ. ಕರ್ನಾಟಕ ಕೈಯಾಗ ಇಟ್ಕೊಳ್ಳೋದು ದೊಡ್ಡದಲ್ಲ, ಕೀಯಾಗ ಇಟ್ಕೊಂಡು ನೋಡ. ನಮ್ಮನ್ನು ಮಣ್ಣಾಗಿಟ್ಟು 11 ದಿವಸಕ್ಕೆ ಹೋಳಿಗೆ ಮಾಡೋದಿಲ್ಲ, ನಮ್ಮನ್ನು ಮಣ್ಣಾಗಿಟ್ಟು 11 ದಿವಸಕ್ಕೆ ಸಜ್ಜ ಮಾಡೋದಿಲ್ಲ, ಬುದ್ಧಿ ಮಾಡೋದಿಲ್ಲ. ಈಗೇನು ಸಂಬಂಧಿಕರು ಮನೆಗೆ ಬಂದಿರ್ತಾರಲ್ಲ, 11 ದಿವಸಕ್ಕೆ ಶಿವಗಣಾರಾಧನೆ ಇವೆಲ್ಲ ಮಾಡ್ತಾರಲ್ಲ ಮನ್ಯಾಗ. 11 ದಿವಸಕ್ಕೆ ದೈವ ಹಾಕೊಳ್ಳೋದು, ಶಿವಗಾರಾಧನೆ ಮಾಡೋದು ಮಾಡ್ತಾರ. ಸಂಬಂಧಿಗಳು ಈಗ ಮನೆಗೆ ಬಂದಿರ್ತಾರ, ನಾವು ತಿಳಿದೀವಿ ಯಾವ ಸತ್ತಾರಲ್ಲ ಅವನ ಬಗ್ಗೆ ಮಾತಾಡಕ್ ಬಂದಾರಂತ ನಾವು ತಿಳಿದೀವಿ. ಅವು ಕಟ್ಟಿಗಂತ ಏನ್ ಮಾತಾಡ್ತಿರ್ತಾವ, ಹೋಳಿಗಾಗಿ ಇನ್ನೊಂಚೂರು ಗೋಣೆ ಹಾಕಾರ ಇಲ್ಲ ಅಂತ ಮಾತಾಡ್ತಿರ್ತಾವ. ಇನ್ನೊಂಚೂರು 2
ಸ್ಪೂನ್ ತುಪ್ಪ ಹಾಕಿದ್ನಂದ್ರೆ ಊಟ ಬಾಳೆ ನೋಡಂತ ಮಾತಾಡಲ್ಲ. ನೀವು ಏನ್ ಮಾಡಿದ್ನಲ್ಲ ಇವನ್ನೆಲ್ಲ ಬಿಟ್ಟು ಬಂದಾರ. ನಮ್ಮ ಪಾಲು ಏನೂ ಇಲ್ಲ ಇಲ್ಲಿ. ಮನೆಯೂ ಇನ್ನೊಬ್ಬರ ಪಾಲ, ಬಂಗಾರ ಇನ್ನೊಬ್ಬರ ಪಾಲ, ಗಾಡಿ ಇನ್ನೊಬ್ಬರ ಪಾಲ, ದೇಹ ಮಣ್ಣಿನ ಪಾಲ, ಎಲ್ಲವೂ ಮತ್ತೊಬ್ಬರ ಪಾಲೆ. ಮತ್ತು ಸ್ವಾಮಿಗಳ ಇದ್ದಾಗ ನಮ್ದು ಏನ್ರಿ ಸಪ್ಪನೆ ನಮ್ದು ಏನ್ ಉಳಿತೈತಿ ಅಂದ್ರೆ, ನೀ ಮಾಡಿರೋ ಒಂದಿಷ್ಟು 4 ಚಲೋ ಕೆಲಸ ಏನಿರ್ತಾವೋ ಅವು ಮಾತ್ರ ನಿನ್ನ ಪಾಲ್ ಆಗ್ತಾವ್, ಬಿಟ್ರೆ ಯಾವುವು ನಿನ್ನ ಪಾಲ್ ಆಗೋದಿಲ್ಲ, ಯಾವೂ ಆಗೋದಿಲ್ಲ. ನೀವು ನಂಬೋದಿಲ್ಲ, ಈಗ ಬರ್ಬೇಕಾದ್ರೂ ಯಾವ ಒಂದು ಮುದುಕಿ ಸಣ್ಣ ಪಾಪ ವಯಸ್ಸಿಗೆ ಇಡಬಲ್ಲ ಸ್ವಾಮಿ ಮಾಂಸನ ಈ ಸ್ವಾಮಿ ಜ್ಞಾನಿ ಬಿಟ್ಟು ಮಂದಿ ಸೇರಿಸಿದ ಇಟ್ಟ ಇತ್ತಲ್ಲ ನಾನು ನೋಡಿ ನಕ್ಕಿ ಅದ ಕೇಳಿಸ್ಕೋತಾರ ಸ್ವಾಮಿ ಅಂತ. ಮತ್ ನೀವು ಇಟ್ಟು ಬೆರಕೆ ಅಂತಂದ್ರೆ ಕೋಳಿ ಕೂಡ ಬಂಗಾರ ಕೂಡ ಆಗಿರೋದಿಲ್ಲ. ಮತ್ತ ಒಬ್ಬ ಹಿರಿಯ ಅಲ್ಲ ಅಪ್ಪರ ಬಹಳ ಸಣ್ಣ ಊರಿ ಒಟ್ಟ 18 ಜಾತ್ರೆ ಮಾಡ್ತೀವಿ ವರ್ಷಕ್ಕನ್ನು. ಬಹಳ ಸಣ್ಣ ಊರಿ ಅಪ್ಪರ ಒಟ್ಟ 18 ಜಾತ್ರೆ ಮಾಡ್ತೀವಿ ವರ್ಷಕ್ಕಂತ. 18 ಜಾತ್ರೆ ಮಾಡಿದ್ರೆ ಸಣ್ಣ ಊರಲ್ಲೋ ಅತಿ ದೊಡ್ಡ ಊರಿತ್ತು. ಹೆಂಗ್ ಸಣ್ಣ ಊರಾಗ ಸಾಧ್ಯ ಬಂಗಾರ ಹುಚ್ಚು ಹಿಡ್ಕೊಂಡು ನನ್ನ ಮುಂದೆ ಯಾವ್ದಂತ ಎಲ್ಲ ನಿಂತು ಬಿಟ್ಟಿತ್ತು. ನನ್ನ ಮುಂದೆ ಯಾರಿಲ್ಲ ಅಂತ ಬಂಗಾರ ಒಳಗಾಗಿ ಮುದುಕಿ ಕುಂತಿದ್ದು. ಒಂದು ರೌಂಡ್ ಹಾಕೊಂಡ್ ಬರ್ನು ಯಾರ್ಯಾರ ನಾನು ಚಂದ ಕಾಣ್ತೀನಿ ಅಂತಾರ ಅಂತ ಊರಾಗ ಒಂದು ರೌಂಡ್ ಹಾಕೊಂಡ್ ಬಂತದ್ದು. ಯಾವ ನಿನ್ ಒಂದು ಗುಣ ಏನು, ನೀವು ಚಂದ ತಯಾರಾಗಿ ಬಂದಾಗ ಯಾರೇ ಆಗ್ಲಿ ಅವ್ರು ಯಾವ ಚಂದ ಕಾಣ್ತೀಯ ಅಂದ್ರೆ ನಿಮ್ಗೆ ಸಮಾಧಾನ. ಜರ ಕರ್ತವ್ರು ಅನ್ಲಿಲ್ಲ ಅಂದ್ರೆ ನೀವೇ ಮನೆಗೆ ಹೋಗೋ ಮಂದಿಲ್ಲ. ಇಲ್ಲೇ ಕೂರ ಅನ್ನೋ ತಕ್ಕ ಬೇಕಂತ ಕೂತಿರ್ತೀರಿ ನೀವು. ಆ ಮುದುಕಿ ಬಂಗಾರ ಹಾಕೊಂಡು ಊರು ತುಂಬಾ ರೌಂಡ್ ಹೊಡಿತು. ದುರಾದೃಷ್ಟ ಒಬ್ರು ಚಂದ ಕಾಣತ್ತೆ ಅಲ್ಲೇ ಇಲ್ಲ ಮುದುಕಿ ಕಣ್ಣು ಕೆಂಪಾಗಿ ಗಾಬರಿಯಾಗಿ ಮುದುಕಿ ಅಂದ್ರು ನನಗೆ ಹೆಂಗಾರ ಮಾಡಿ ಮಂದಿ ಚಂದ ಕಾಣಕತ್ತೆ ಅಂತ ಅನ್ನಬೇಕು. ಯಾಕ 80 ಲಕ್ಷ ರೂಪಾಯಿ ಬಂಗಾರ ಮೈ ತುಂಬ ಹಾಕೊಂಡ್ರು ಒಬ್ಬರು ಚಂದ ಕಾಣಕತ್ತೆ ಅಂತ ಅಂದಿಲ್ಲ ಅಂತ ಊರು ಹೊರಗೆ ಒಂದಿಷ್ಟು ಗುಡಿಸಲ ಇದ್ದು ಗುಡಿಸಲ ಬಡ ಹೋಗಿ ಬೆಂಕಿ ಹಚ್ಚಿಬಿಡ್ತು. ಗುಡಿಸ್ಲಿಕ್ಕೆ ಬೆಂಕಿ ಹಚ್ಚಿದಾಗ ನೀವು ನೋಡ್ರಿ ಅಮ್ಮ, ನೀವೆಲ್ಲ ಬಂಗಾರ ಹಾಕೊಂಡಿರ್ತೀರಲ್ಲ, ದೀಪದ ಮುಂದೆ ನಿಂತಾಗ ನೀವು ಬಂಗಾರ ಹೊಡಿತಾವೋ ಇಲ್ಲ ನಾವು ಗೊತ್ತಿಲ್ಲ, ನಾವು ಹಾಕೊಳ್ಳೋ ಮಂದಲ್ಲ ನಮ್ಗೆ ಗೊತ್ತಿಲ್ಲ. ನೀವು ದೀಪದ ಮುಂದ ಬೆಂಕಿ ಮುಂದೆ ನಿಂತಾಗ ನಿಮ್ದು ಬಡ ಬಂಗಾರ ಹೊಡಿದಿಲ್ಲ. ಹಂಗ ಮುದುಕಿ ಕೈ ಕಟ್ಕೊಂಡು ಗುಡಿಸಲು ಬೆಂಕಿ ಮುಂದ ನಿಂತಿತ್ತು. ಊರವ್ರೆಲ್ಲ ಬಂದ್ರು. ಅವಾಗ ಅಂದ್ರೆ ಊರವ್ರು ಏನ್ ಮುದುಕಿ ಬಂಗಾರ ಹಾಕೊಂಡೈತಿ ನೋಡಿ ಎಷ್ಟು ಚಂದ ಕಾಣಕತ್ತೈತಿ ಮುದುಕಿ ಅಂತ ಅವಾಗ ಅನ್ನೋದು. ಮುದುಕಿ ಅಂತೂ ಈ ಮಾತು ಅರ್ಧ ತಾಸು ಮುಂಚೆ ಹೇಳಿದ್ರೆ ಬೆಂಕಿನೇ ಹಚ್ತಿದ್ದಿಲ್ಲ. ಅರ್ಧ ತಾಸು ಮುಂಚೆ ಹೇಳ್ಬಿಟ್ಟಿದ್ರೆ ನಾ ಬೆಂಕಿನೇ ಹಚ್ತಿದ್ದಿಲ್ಲಲ್ಲ. ಬಂಗಾರ ಏನ್ ಮಾಡೈತಿ, ಗುಡಿಸಲಕ್ಕೆ ಬೆಂಕಿ ಹಚ್ಚೈತಿ. ಆ ಪರಿವರ್ತನೆ ಆಗಿ ಅನ್ನ ಹಟ್ಟಿ ಹೋಗುತ್ತಲ್ಲ, ಅದು ನಿಜ ಬಂಗಾರ. ಅಂತಹ ಬಂಗಾರದ ಊರು ಕೋಳಿಗುಡ್ಡ ಆಗಿ ಅಂತ ನಿಮ್ಮ ಊರಕ್ಕೆ ಬಂಗಾರದ ಗುಡ್ಡ ಅಂತ ಹೆಸರಿಟ್ಟ. ಸಣ್ಣದೈತಿ ಅಂತ ಅನ್ನಕ್ ಹೋಗ್ಬೇಡ. ನಿಮ್ಮ ಊರಾಗ ಯಾವ ಟೇಲರ್ ಇದ್ರೆ ನೀವು ಹೋಗಿ ನೋಡ್ರಿ, ಅವ ಕತ್ರಿ ಬಾಳ ದೊಡ್ಡದಿರ್ತೈತಿ, ಕಲ್ಲಾಗಿರ್ತಾನ ನೋಡಿ. ಕತ್ರಿ ನೋಡಕ್ ಬಾಳ ದೊಡ್ಡದಿದ್ರು ಕಲ್ಲಾಗಿರ್ತಾನ. ಸೂಜಿ ನೋಡಕ್ ಬಾಳ ಸಣ್ಣದಿದ್ರು ಒಂದು ಚೂಪ್ ಕಟ್ಟಿ ಹಾಕೊಂಡು ತಲೆಯಾಗ ಸಿಗಾಕೊಂಡಿರ್ತಾನ. ಮ್ಯಾಲ ಬಿದ್ದು ಸಣ್ಣ ಸೂಜಿಗೆ ಕಾಲಾಗ ಬಿದ್ದು ದೊಡ್ಡ ಕತ್ರಿಗೆ ಜಗಳ ಚಾಲು ಆಯ್ತು. ಕತ್ರಿ ಅಂತೂ ನೋಡಕ್ ನಾ ಎಷ್ಟು ದೊಡ್ಡ ಕಡೆ ನೋಡಕ್ ಕಾಲಾಗ ನನಗೆ ನ್ಯಾಯ ಏನು ಅಂತ ಹೇಳ್ತಿದ್ರು ಕತ್ರಿ. ಸೂಜಂತೂ ನಾನ್ ನೋಡಕ್ ಸಣ್ಣ ಇದ್ರೇನು ನನ್ನ ಕೈನಾಗ ಇಟ್ಟಾನ, ನೀ ನೋಡಕ್ ದೊಡ್ಡ ಇದ್ರೆ ನಿನ್ನ ಕಾಲಾಗ ಇಟ್ಟಾನ. ಅದ್ರೊಳಗ ಒಂದು ಅರ್ಥ ಐತೆ ಹುಚ್ಚ. ನಿನ್ನ ಎಷ್ಟೇ ದೊಡ್ಡ ನಿನ್ನ ಕಾಲಾಗ ಯಾಕೆ ಟೇಲರ್ ಹೋಗಲ್ಲ ಅಂದ್ರೆ ನಿನ್ನ ಕೆಲಸನೇ ಅಂತದ್ದೈತಿ. ಅದಕ್ಕೆ ನಿನಗೆ ಕಾಲಾಗ ಸಮಾಜದೊಳಗೆ ನೀ ಎಷ್ಟೇ ದೊಡ್ಡವಿರು, ಎಷ್ಟೇ ದೊಡ್ಡ ಮನಿ ಕಟ್ಟು, ಎಷ್ಟೇ ದೊಡ್ಡ ಕಾಲ್ತರೋ, ಸಮಾಜ ಕಟ್ಟು ಮಾಡೋ ಕೆಲಸ ಮಾಡಕತ್ತಿ ಅಂದ್ರೆ ನೀ ಕಾಲಾಗೆ ಇರವ. ಸಮಾಜದಾಗ ನೀ ಎಷ್ಟೇ ಸಣ್ಣವಿರು ಸೂಜಿ ಜೋಡಿಸುವಂಗ ಮನಸ್ಸುಗಳನ್ನ ಜೋಡಿಸಿದ್ರೆ ನೀ ತೆಲಿನಾಗಿರ್ತಿ. ಕೋಳಿ ಗುಡ್ಡ ಸೂಜಿದು ಕಟ್ಟೆಲ್ಲ ನೀವೆಲ್ಲರೂ ತೆಲಿನಾಗದ ನೀವು ಕಾಲಾಗ ಸೂಜಿದ್ದಂಗ ಪ್ರತಿಯೊಬ್ಬರು ನೋಡಿ ಯಾವ ಏನು ಜಾತಿ ಧರ್ಮ ಮತ ಅಂತ ಎಲ್ಲ ಬಿಟ್ಟು ಎಷ್ಟು ಚಂದ ಯಾವ ಹೋಳಿಗೆ ಹೊತ್ಕೊಂಡ್ ಬಂದಿದ್ವಿ, ಎಷ್ಟು ಚಂದ ಹೊತ್ಕೊಂಡ್ ಬಂದಿದ್ವಿ. ಹೋಳಿಗೆ ಹೊತ್ಕೊಂಡ್ ಬಂದಿರ್ತಾರ ಪುಣ್ಯ. ನಮ್ಮ ಕಡೆ ಕುಂಬುದಿರ್ತಾರೆ. ಕುಂಬುದು ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಿತ್ತು. ಆ ಕಾರ್ಯಕ್ರಮ ಬಿಟ್ಟು ನಾನು ಮುಂದೆ ಹೋದೆ. ಅವ್ರು ಊರನ್ನವ್ರು ಏನ್ ಮಾಡಿದ್ರು, ಬಡ ಕಾಣ್ತೈತಿ ಅಂತ ಯಾರು ಹೇಳಿದ್ರು? ಕಿವಿ ಚಂದ ಕಾಣಬೇಕಾಗಿತ್ತಂದ್ರೆ ಮೈ ತುಂಬಾ ಬಂಗಾರ, ಕಿವಿ ತುಂಬಾ ಬಂಗಾರ ಹಾಕೊಂಡ್ರೆ ಕಿವಿ ಚಂದ ಕಾಣೋದಿಲ್ಲ. ನಿಜವಾಗ್ಲೂ ಕಿವಿ ಯಾವಾಗ ಚಂದ ಕಾಣ್ತೈತಿ ಅಂದ್ರೆ ನವರಾತ್ರಿ ಒಳಗ ಕೋಳಿಗುಡ್ಡ ಒಳಗ ಅಮ್ಮನ ಪುರಾಣ ನಡೆದದ. ಆ ಪುರಾಣದ 1-2 ಮಾತು ಕಿವಿಗೆ ಬಿದ್ದು ಅಂದ್ರೆ ಅವಾಗ ಕಿವಿ ಚಂದ ಕಾಣ್ತದ.
ಮತ್ತು ಏನು ಕೈಗಳದಾವು, ಈ ಕೈಗಳು ಚಂದ ಕಾಣಬೇಕಾಗಿತ್ತು ಅಂದ್ರೆ 10 ಬೆರಳಿಗೆ 10 ಉಂಗುರ ಹಾಕೊಂಡ್ರೆ ಈ ಕೈ ಚಂದ ಕಾಣೋದಿಲ್ಲ. ಈ ಕೈ ಚಂದ ಕಾಣಬೇಕಾಗಿತ್ತು ಅಂದ್ರೆ ಯಾರು ಹಸದು ಕುಂತಿರ್ತಾರ ಅವ್ರಿಗೆ ಒಂದು ತುತ್ತು ಅನ್ನ ನಿನ್ನ ಕೈಯಿಂದ ಹೋಯ್ತು ಅಂದ್ರೆ ಅವಾಗ ಈ ಕೈ ಚಂದ ಕಾಣ್ತದ. ಈ ಕಾಲು ಚಂದ ಕಾಣಬೇಕಾಗಿತ್ತು ಅಂದ್ರೆ ನೀವು ಬಂಗಾರ ಹಾಕೋರಿ, ಬೆಳ್ಳಿ ಹಾಕೋರಿ, ಚೈನ್ ಹಾಕೋರಿ, ಗೆಜ್ಜೆ ಹಾಕೋರಿ, ಏನೇ ಹಾಕೊಂಡ್ರು ಈ ಕಾಲು ಚಂದ ಕಾಣೋದಿಲ್ಲ. ಈ ಕಾಲು ಚಂದ ಕಾಣಬೇಕಾಗಿತ್ತು ಅಂದ್ರೆ ದೊಡ್ಡವ್ರು ಯಾರು ಮುಂದೆ ಬಂದಾಗ ಅವ್ರಿಗೆ ಬಾಗಿ ನಮಸ್ಕಾರ ಯಾವ ಕಾಲುಗಳು ಮಾಡ್ತಾವು ಅವಾಗ ಆ ಕಾಲು ಬಂಗಾರ ಆಗ್ತದೆ. ಹತ್ತು ಸ್ವಾಮಿಗಳ ಮುಂದೆ ಬಂದ್ರು ನೀವೇನು ಮುಂದೆ ಬರೋ ಮಂದಲ್ಲ, ನಿಮ್ ತಾಕತ್ ಎಟ್ಟೆ ನೋಡ್ರಲ್ಲ. ಅಲ್ಲ ಮೀಸಿ ತಿರುವಾರನ ಬಗ್ಗ ಬಿಡುವ ತಾಕತ್ ಇರೋದು ಯಾವ ನಿಮ್ಮಂತ ಇಟ್ಟು ಮಂದಿನ ಒಂದು ಮುದುಕಿ ಮುಂದೆ ಸರಿಸ್ತಾಳ ಅಂದ್ರೆ ನಿಮ್ ಶಕ್ತಿನೇ ಅಂತ. ಈ ಬದುಕು ಬಂಗಾರ ಆಗಬೇಕು, ಒಂದಿಷ್ಟು ಚಲೋ ವಿಚಾರಗಳು ನಿಮಗೆ ಬರಬೇಕು. ಸಾಧ್ಯ ಆದಷ್ಟು ಜೀವನದೊಳಗೆ ಎಷ್ಟು ಸಾಧ್ಯ ಇದ್ದಷ್ಟು ಒಳ್ಳೆ ವ್ಯಕ್ತಿಗಳಾಗಿ ಬದುಕ್ರಿ. ನನಗೆ ಒಂದು ನೋವು ನನಗೆ ಈ ಊರು ಬಂದ ಮ್ಯಾಗ ಆಗಿದ್ದೇನು ಅಂದ್ರೆ ನೀವು ನಂಬೋದಿಲ್ಲ. ನಿಮ್ಮ ಊರಿಗೆ ಬಂದ ಮ್ಯಾಗ ನನಗೊಂದು ನೋವು ಆಗಿದ್ದೇನು ಅಂದ್ರೆ ಕೋಳಿಗುಡ್ಡ ಹಳ್ಳಿ ಅಂತ ನಮ್ಮ ಕಡೆ ಹಳ್ಳಿಗಳು ಇಲ್ಲ ಅಂತಾನೆ ನನಗೆ ನೋವಾಯ್ತು. ಎಷ್ಟು ಸ್ವಚ್ಛ ಇಟ್ಟಿರಿ, ಎಷ್ಟು ಶಿಸ್ತಿಟ್ಟಿರಿ. ಊರಾಗ ಬಂದ್ರೆ ಒಂದು ಕಸ ಸಿಗುದಿಲ್ಲ. ಮತ್ತು ಎಲ್ಲೂ ಕೂಡ ಅದು ಇದು ಏನೂ ಇಲ್ಲ, ಒಂದು ಡಿಸಿಪ್ಲಿನ್, ಒಂದು ಶಿಸ್ತ. ಯಾರಾದರೂ ವಿಶ್ವಗುರು ಕನಸು ಕಾಣಬೇಕಾಗಿತ್ತು ಅಂದ್ರೆ ಯಾವ ಹಳ್ಳಿ ನೋಡಿದ್ರೆ ಭಾರತ ವಿಶ್ವಗುರು ಆಕೈತಿ, ಕೋಳಿಗುಡ್ಡ ನೋಡಿದ್ರೇ ಭಾರತ ವಿಶ್ವಗುರು ಆಕೈತಿ ಅಂತ ನೀವು ತೋರಿಸ್ಬೇಕು. ಈ ಸಂದರ್ಭದಲ್ಲಿ ಸಿದ್ದರಾಮ ಪೂಜಾರು, ರನ್ನ ಬೆಳಗಲಿ ಮತ್ತು ರವಕವಿಯ ಶೋಭಾ ತಾಯಿಯವರು, ಬಸಯ್ಯ ಸ್ವಾಮಿಗಳು, ಅಪ್ಪನಗೌಡ ಪಾಟೀಲ್ ಮತ್ತು ಶಂಕರ್ ನರಗಟ್ಟಿ, ಅಪ್ಪಸಾಬ್ ಗುರವ, ಮಲ್ಲನಗೌಡ ಪಾಟೀಲ್ ಮತ್ತು ಚಂದ್ರು ಭಾಗ್ಯಶರಣಗೌಡ ಪಾಟೀಲ್ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಕೋಳಿಗುಡ್ಡ ನಾಗಪ್ಪ ನರಗಟ್ಟಿ, ಕುಮಾರ್ ಪಾಟೀಲ್, ಬಸನಗೌಡ ಪಾಟೀಲ್ ಮತ್ತು ಊರಿನ ಗುರು ಹಿರಿಯರು ಮತ್ತು ಉಪಸ್ಥಿತರಿದ್ದರು. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್, ರಾಯಭಾಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.